ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಅರ್ಪಿತಾ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನನ್ನ ಮತ್ತೊಂದು ವಿಡಿಯೋಗೆ ಎಲ್ರಿಗೂ ಸ್ವಾಗತ. ಇದು ಸಂಜೆನ ದಿನ ವಿಡಿಯೋ ಆಗಿರುತ್ತೆ. ಸಂಜೆ ಟೈಮಲ್ಲಿ ಸ್ಟಾರ್ಟ್ ಮಾಡಿರೋದು. ಬೆಳಗ್ಗೆ ಟೈಮಲ್ಲಿ ಯಾವಾಗಲೂ ಇದೇ ಟೈಮಿಗೆ ಪೂಜೆ ಮಾಡ್ತೀನಿ ಅಂತ ಹೇಳೋಕ್ಕಾಗಲ್ಲ. ನಾನು ಯಾವಾಗ ಫ್ರೀ ಆಗುತ್ತೋ, ಜಾಸ್ತಿ ಸಂಜೆ ಟೈಮೇ. ಬೆಳಗ್ಗೆ ಟೈಮಲ್ಲಿ ಆವಾಗಲೇ ಇವರು ಇರ್ತಾರಲ್ಲ, ಮಕ್ಕಳು ಇರುವ ಮನೇಲಿ ಯಾವಾಗ ಟೈಮಿಂಗ್ಸ್ ಪಕ್ಕ ಇದೇ ಟೈಮಿಂಗ್ಸ್ ಅಂತ ಹೇಳೋಕ್ಕಾಗಲ್ಲ. ನನಗೆ ಯಾವಾಗ ಫ್ರೀ ಅನಿಸುತ್ತೋ ಅವಾಗ ಪೂಜೆ ಮಾಡ್ತೀನಿ. ಇನ್ನು ಅದೆಲ್ಲ ಹೂವು ಎಲ್ಲ ತೆಗ್ದಿರಲಿಲ್ಲ ಅಂತ ಹೇಳ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊತಾ ಇದ್ದೆ, ಪೂಜೆ ಮಾಡೋಣ ಅಂತೇಳ್ಬಿಟ್ಟು. ಇನ್ನು ನನ್ನ ಮಗ ಆಟ ಆಡ್ತಾವನೆ, ಚಿಕ್ಕವನು. ಅವನು ಏನಾದ್ರು ಇಲ್ಲಿ ಬಂದು ನಾನು ಹತ್ತಿಸ್ಕೊತ ಚೇರ್ ಮೇಲೆ ಹತ್ಕೊಳ್ಳೋಕ್ಕೆ, ನಾವೇನು ಮಾಡ್ತೀವೋ ಅದನ್ನು ಅವನು ಮಾಡಬೇಕು ಅಂತಾನೆ. ನಾವು ಸುಮ್ಮನೆ ಅವನು ಆ ಕಡೆ ಈ ಕಡೆ ಓಡಾಡೋದು, ತಿರ್ಗಾ ಒಂದು ಡಬಲ್ ಕೆಲಸ ಮಾಡಿಸ್ತಾನೆ. ಈಗಲೂ ಎಲ್ಲೋ ಈಚೆ ಹೋಗಿದ್ದಾನೆ, ಏನು ಮಾಡ್ತಾವನೋ ಗೊತ್ತಿಲ್ಲ. ನಾನು ಸ್ವಲ್ಪ ಇದಕ್ಕೆ ದೀಪಕ್ಕೆ ಎಣ್ಣೆ ಎಲ್ಲ ಬಿಟ್ಟು ರೆಡಿ. ಜಾಸ್ತಿ ಏನು ಐಟಮ್ ಇಟ್ಕೊಂಡಿಲ್ಲ, ಸಿಂಪಲಾಗೇ ಇಟ್ಕೊಂಡಿರೋದು. ಇನ್ನು ಎಷ್ಟೇ ಇಟ್ಕೊಂಡ್ರೆ ಅದನ್ನ ಮೇಂಟೈನ್ ಮಾಡೋದು ಅಷ್ಟೇ ಇರುತ್ತೆ. ಹಾಗಾಗಿ ದೀಪ 2 ಕಳಸ ಅಷ್ಟೇ. ಕರ್ಪೂರ ಬೆಳಗೋಕ್ಕೆ ಗಂಧದ ಕಡ್ಡಿ ಸಿಕ್ಸೋದು, ಅದು ಸಿಂಪಲ್ಲಾಗೇ. ಹಂಗಾಗಿ ಈ ಬೇಸಿಗೆ ಆಗಿರೋದ್ರಿಂದ ಎಲೆ ಅಷ್ಟು ಇರೋದೇ ಇಲ್ಲ, ಬಾಡೆ ಹೋಯ್ತವೆ ಎಲೆಗಳು. ಒಂದು ವಾರನೂ ಬರೋಲ್ಲ, ಒಂದು 4 ದಿವಸ ಇರುತ್ತೇನೋ ಅಷ್ಟೇ. ಇನ್ಮೇಲೆ ಕಡಿಮೆ ಆಯ್ತೈತೆ ಬಿಸಿಲು. ಇನ್ನು ಹೂವನೂ ಅಷ್ಟೇ. ಹೂವು ತೊಟ್ಟೆ ಅಷ್ಟಪ್ಪ, ಎಷ್ಟಿಷ್ಟು ದಪ್ಪ ಇರುತ್ತೆ, ಅರ್ಧ kg 1/4 kg ಈ ಥರ ಎಲ್ಲ ಸಿಗುತ್ತೆ. ಇದು ಜಾಸ್ತಿ ದಪ್ಪ ಆಗೈತೆ. ಇನ್ನೊಂದು ಯೆಲ್ಲೋ ಕಲರ್ ಇರುತ್ತಲ್ಲ, ಆ ಹೂವು ತೊಟ್ಟು ಸಣ್ಣಾಗಿರುತ್ತೆ, ಹೂವನು ತೂಕ ಜಾಸ್ತಿ ಬರುತ್ತೆ. ನನ್ನ ಮಗ ಅಲ್ಲೇ ರಂಗೋಲಿ ಬಿಟ್ಟಿದ್ದೆ, ಅದು ಅಳಿಸ್ಬಿಟ್ಟು ಎಲ್ಲನೂ ನಾನು ಏನು ಮಾಡ್ತಾಯಿದ್ದಾನೆ ಸೈಲೆಂಟಾಗಿ ಅವನಲ್ಲ ಅಂತ ನಾನಿಲ್ಲಿ ಮಾಡ್ತಾಯಿದ್ದೀನಿ. ಅವನು ಹೋಗಿ ರಂಗೋಲಿ ಎಲ್ಲ ಅಳಿಸ್ಬಿಟ್ಟು ಬಂದವನೆ. ಏನು ಮಾಡೋಕ್ಕಾಗಲ್ಲ ಮಕ್ಕಳಿರೋ ಮನೇಲಿ. ಅದಕ್ಕೆ ಚಿಕ್ಕದೇ ಬಿಡ್ತೀನಿ. ಅದು ಚಿಕ್ಕದು ಬಿಟ್ರೂ ಸಾಕು, ಅವನು ಸುಮ್ಮನೆ ರಂಗೋಲಿ ಅಲ್ವ, ಅದು ಮಣ್ಣಂಗೆ ಸಿಗ್ತದಲ್ಲ, ಅದೇ ಹಿಂಗೆ ಹೆಚ್ಕೊಂಡು ಆಟ ಆಡೋದು. ಒಂತಕ್ಕೆಲ್ಲ ಇದು ಮಾಡ್ಕೊಳ್ಳೋದು, ಹೆಚ್ಕೊಂಡು ಆಟ ಆಡೋಕ್ಕೆ. ಇನ್ನು ವಾಚ್ ಅದು ಎಷ್ಟು ಸಲ ಬೀಳಿಸಿ ಅದು ಎಷ್ಟು ಸಲ ಒಡೆದೇ ಹಾಕ್ಬಿಟ್ಟ. ಏನು ಕೈಗೆ ಸಿಕ್ಕುತ್ತೆ ತಗೊಂಡೋಗಿಲ್ಲ, ಅಲ್ಲಿಗೆ ಎಸಿತಾನೆ ಕಿಟಕಿ ಒಳಗಡೆಗೆ ಈ ಕಡೆ, ಇಲ್ಲಾಂದರೆ ಹೋಗಿ ಕಾಂಪೌಂಡ್ ಈ ಕಡೆ ಈಚೆ ಹೋಗಿ ನಾನು ನೋಡಲಿಲ್ಲ ಅಂದರೆ ಹೋಗಿ ರೋಡ್ಗೆ ಎಸ್ಬಿಟ್ಟು ಬಂದ್ಬಿಡ್ತಾನೆ. ಅದೇನೋ ಹೇಳಿದ್ರೂ ಅಷ್ಟೇ, ಅದನ್ನೇ ಮಾಡ್ತಾನೆ. ಅದಕ್ಕೆ ನೋಡ್ಕೊತಾ ಇರಬೇಕು. ಕೈಲಿ ಏನು ಸಾಗುತ್ತೋ, ಎಷ್ಟು ಸಲ ಬಟ್ಟೆನೂ ಸುತ್ತೋದು, ಎಷ್ಟು ಸಲ ಕಿಟಕಿಲಿ ಎಸ್ತಿದ್ದಾನೋ, ಅವ್ನ ನಿಕ್ಕರ್ನೇ ಎಸ್ತಿರ್ತಾನೆ. ಕೈಗೆ ಏನು ಸಿಗುತ್ತೋ ಅದು. ಒಟ್ಟಿನಲ್ಲಿ ಏನಾದ್ರು ಆಟ ಸಾಮಾನು ತುಂಬಿದ್ರೂ ಸರಿಯೇ, ಅದೊಂದು ಚೆಲ್ಬಿಡಬೇಕು, ಅವ್ನಿಗೆ ಸಮಾಧಾನ ಆಗಬೇಕು ಅಷ್ಟೇ. ಇನ್ನು ನಾನು ಮಾಮಿ ಮಾಡ್ತೀನಿ, ಮಾಮಿ ಮಾಡೋದು ಗಂಧ ಕಡ್ಡಿ ತಗೊಳ್ಳೋದು ಡೇಟ್ಗೆ ತಗೊಬಿಡ್ತಾನೆ. ಕರ್ಪೂರ ಡಬ್ಬದಲ್ಲಿ ಆಟಾಡಿ ಆ ಥರ ಕರ್ಪೂರದ್ದು ಇದು ಮಾಡಿ ಇದರಲ್ಲಿ ಬೆಳಗೋದು ಮಾಮಿ ಅಂದ್ಕೊಂಡು ತೋರಿಸ್ತಾ ಇರ್ತಾನೆ. ಹಂಗಾಗಿ ಅವನ ಕೈಲಿ ಬೆಳಗಿಸ್ದೆ. ಇನ್ನು ಸ್ವಲ್ಪ ಹೊತ್ತು ಅಲ್ಲೇ ಇರ್ತಾನೆ, ಅದು ಉರಿಯೋ ಗಂಟನು ಅದು ಹೆಂಗೆ ಉರಿಸ್ತದೆ ಅಂದ್ಕೊಂಡು ಕೂತ್ಕೋತಾನೆ. ಹಿಂಗೆ ಆಡ್ತಾವನೆ. ಮಕ್ಕಳು ಎಷ್ಟು ಬೇಗ ದೊಡ್ಡವಾಯ್ತವೆ, ಹಿಂಗಿದ್ರೇ ಚೆಂದ ಅನಿಸುತ್ತೆ. ಒಂದೊಂದು ಸಲ ಎಷ್ಟೊತ್ತಿಗೆ ದೊಡ್ಡವರಾದ್ರೆ ಸಾಕು ಅಂತ ಅನ್ನಿಸ್ತದೆ. ಏನು ಮಾಡೋಕ್ಕಾಗಲ್ಲ. ಇನ್ನು ಮಶ್ರೂಮ್ ತಗೊಂಡು ಬಂದಿದ್ದೆ ಬರಬೇಕಾದ್ರೇ, ಸ್ಕೂಲಿಂದ ಬರ್ಬೇಕಾದ್ರೆ. ಹಂಗಾಗಿ ಆವಾಗಲೇ ಕೇಳಿದ್ದ ಅಂತೇಳ್ಬಿಟ್ಟು ತಡಿ ಮಾಡೋಣ ಅಂತೇಳ್ಬಿಟ್ಟು ಕಾಯಿ ತುರ್ಕೊತಾ ಇದ್ದೆ. ಕಾಯಿ ಒಂದೊಂದು ಸಲ ಪೂರ್ತಿ ಒಂದು ಹೋಳ್ದಿದ್ರೆ ತುರಿದು ಮಡಿಕೊಬಿಡ್ತೀನಿ. ಜಾಸ್ತಿ ದಿನ ಏನು ಇಡಲ್ಲ, ಅರ್ಜೆಂಟಿಗೆ ಏನಾರು ಬೇಕಾದಾಗ ಅದನ್ನು ಹಾಕ್ಕೊಬಿಡ್ತೀನಿ. ಇನ್ನು ನನ್ನ ಮಗ ಮಧ್ಯಾಹ್ನ ಏನೂ ತಿಂದಿರಲಿಲ್ಲ, ಹಂಗೆ ಇದ್ನಲ್ಲ ಅಂತೇಳ್ಬಿಟ್ಟು ಮಲಗಿದ್ದ ಸ್ವಲ್ಪ ಹೊತ್ತು. ಆವಾಗ ಹಂಗೆ ಇದ್ದ. ಇನ್ನು ಸಾಯಂಕಾಲ ಬೇಗ ಮಲ್ಕೊಬಿಡ್ತಾನೇನೋ ಅಂತೇಳ್ಬಿಟ್ಟು ನಾನು ವಾಶ್ರೂಮ್ ಮಾಡೋ ಗಂಟೆ ಇರ್ತಾನೋ ಇರೋಲ್ವ, ಮಲ್ಕೊಬಿಡ್ತಾನೋ ಅಂದ್ಕೊಂಡು ದೋಸೆ ಇಟ್ಟಿತ್ತು ಅಂದ್ಬಿಟ್ಟು ದೋಸೆ ಹಾಕ್ಕೊಡ್ತಾಯಿದ್ದೀನಿ. ಅಷ್ಟರಲ್ಲಿ ಇವನು ವಿಜಯ್ ಬಂದ. ವಿಜಯ್ ತಂದವನೇ ಮಾವಿನಕಾಯಿ, ನಮ್ಮನೆಯವರು ತಂದವ್ರೆ. ಅವನು ಯಾವಾಗ ಎಲ್ಲಿ ಬರ್ತಾಯಿರ್ತಾರೋ ಅಲ್ಲೇ. ಹಂಗಾಗಿ
ಮಾವಿನಕಾಯಿ ಸೀಸನ್. ನಮ್ಮನೆ ಮಾವಿನಕಾಯಿ ಅಲ್ಲಿ ಊರಲ್ಲಿದ್ದಾಗ ಹುಳಿ ಹುಳಿ ಅಂದ್ಬಿಟ್ಟು ತಿಂತಾನೆ ಇರಲಿಲ್ಲ. ಅವು ಮಾತ್ರ ಹಣ್ಣು ಆದರೆ ಚೆನ್ನಾಗಿರುತ್ತೆ. ಹಣ್ಣು ಈ ಸಲ ಮರದೆಲ್ಲ ಬಿಡೋದ್ರಿಂದ ಚೆನ್ನಾಗಿ ಹುಲ್ಲಾಕಿ ಹಣ್ಣು ಮಾಡ್ತಾರೆ. ಈ ಸಲ ಏನಿಲ್ಲ, ಹಂಗೇ ಅದೇ ಇದಾಗಿ ಕಿತ್ತಿರೋದ್ರಿಂದ ಅದೇ ಹಣ್ಣಾಗ್ಬಿಡುತ್ತೆ. ಇವನು ವಿಜಯ್ ಅವ್ರ ಅಮ್ಮನ ಕೈಲಿ ತೆಗಿಸ್ಕೊಬಂದವನೆ. ಇನ್ನು ನಮ್ಮನೆಯವರು ಕೆಲಸದಿಂದ ಮುಗಿಸ್ಕೊಬರ್ಬೇಕಾದ್ರೆ ಅಲ್ಲೇ ಅವರು ತಗೊಬಂದವ್ರು ಹಿಂಗೆ ಕಟ್ ಮಾಡಿಸ್ಕೊಂಡು. ಆ ಮೆಣ್ಸಿನ್ಕಾಯಿ ಪುಡಿ ಏನು ಘಮ ಘಮ ಅಂದರೆ ಅಷ್ಟೇ ಖಾರನೂ ಸುಧಾ ಇತ್ತು. ಇನ್ನು ಇವರು ಬಂದರು, ನಮ್ಮನೆಯವರು ಬಂದರು. ಇನ್ನು ಇವ್ನು ದೋಸೆ ಇವ್ನು ತಿನ್ನಲ್ಲ, ಖಾರ ಖಾರ ಅಂತಾನೆ ಅಂತೇಳ್ಬಿಟ್ಟು ಅವ್ರು ತಿನ್ನುವಾಗ ನೋಡ್ತಾನಲ್ಲ ಅಂತೇಳ್ಬಿಟ್ಟು ಇವ್ನಿಗೊಂದು ದೋಸೆ ತಿನ್ನಿಸ್ಬಿಡೋಣ ಹಂಗೆ ನೋಡ್ಕೊಂಡು ಆಟ ಆಡ್ಸ್ಕೊಂಡು ಅಂದ್ಬಿಟ್ಟು ಟೆರೆಸ್ ಮೇಲೆ ಹೋದ್ದು. ವಿಜಯ್ ಅವನು ತಿಂತಾಯಿದ್ದ ಅವ್ನ ಪಾಡ್ಗೆ ಅವನು. ಇನ್ನು ನಮ್ಮನೆಯವರು 2 ತಂದರು. ಅವರು ನಾನು ಸ್ವಲ್ಪ ತಿನ್ಕೊಂಡು ಮೇಲೆ ಟೆರೆಸ್ ಕರ್ಕೊಂಡು ಹೋದೆ. ನೋಡಿ ಕಲ್ಲರ್ ನೋಡಿ ಎಷ್ಟು ಇದಾಗೈತೆ ಅಂತ ಹೇಳ್ಬಿಟ್ಟು ಸುಮ್ಮನೆ ಕೂತ್ಕೊಂಡು ಅವ್ನು ನನ್ನ ಮಗ ಅದು ತಿನ್ನಲ್ಲ. ಅದು ನೋಡ್ಬಿಟ್ಟೆ ಒಂಚೂರು ನೆಕ್ಕದೆ ತಡ ಖಾರ ಖಾರ ಅಂತ ಇದು ಮಾಡ್ತಾನೆ. ನಾನು ದೋಸೆ ತಿನ್ನಿಸ್ಕೊಂಡು ಅಲ್ಲಿ ಆಟ ಆಡ್ತಾಯಿದ್ದು. ನೋಡಿ ಎಲ್ಲರೂ ಮಾವಿನಕಾಯಿ ಹಿಡ್ಕೊಂಡು ಕೂತವನೆ. ಮಾವಿನಕಾಯಿ ಮಾತ್ರ ಸಖತ್ತಾಗಿತ್ತು. ನಾನಂತೂ ತಿಂತಾನೆ ಇರಲಿಲ್ಲ. ಅಲ್ಲೂ ನನಗೆ ಮೊದಲೇ ಉಳ್ಕಲ್ಲು ಜುಮ್ ಅಂತದೆ ಅಂತ ಹೇಳ್ಬಿಟ್ಟು. ಆದರೆ ಈ ಖಾರ ಎಲ್ಲ ಹಾಕಿರೋದ್ರೆ ಇದು ಹುಳಿ ಅಂತಲೇ ಅನ್ನಿಸ್ಲಿಲ್ಲ, ಸಿಹಿಗೆ ಐತೆ ಒಟ್ಟಿನಲ್ಲಿ. ಹಂಗೆ ತಿಂದರೂ ಏನೂ ಅನಿಸಲ್ಲ. ಆದರೆ ಉಪ್ಪು ಖಾರ ಹಾಕೋ ತಿಂದರೆ ಇನ್ನೂ ಚೆನ್ನಾಗಿರುತ್ತೆ. ನಾನು ತಿಂದೇ ಇರೋಳೆ ತಿಂತಾಯಿದ್ದೆ ನಿಮ್ಮ ಮಾವಿನಕಾಯಿನ. ಇನ್ನು ಅವರು ಎಲ್ಲ ಆಟ ಆದಮೇಲೆ ಅಲ್ಲಿ ಇಲ್ಲಿ ಎಲ್ಲ ಕೂತ್ಕೊಂಡು ಆಟ ಆಡ್ತಾ ಇರ್ತಾರೆ. ಇನ್ನು ನಾನು ಒಂದು ಸ್ವಲ್ಪ ಮಶ್ರೂಮ್ ಮಡಗಿದ್ನಲ್ಲ ಅಂತೇಳ್ಬಿಟ್ಟು ಮಶ್ರೂಮ್ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಣ, ಹಂಗೆ ಫ್ರೈ ಮಾಡೋಣ ಅಂತೇಳ್ಬಿಟ್ಟು ಇದು ಮಾಡ್ಕೊತಾಯಿದ್ದೆ. ಇನ್ನು ದೋಸೆ ಹಿಟ್ಟು ಸ್ವಲ್ಪ ಇತ್ತು, ರೈಸು ಸ್ವಲ್ಪ ಇತ್ತು. ನೈಟಿಗೆ ಅದೇ ಆಗುತ್ತೆ ಅಂತ ಹೇಳ್ಬಿಟ್ಟು ಇನ್ನಿಬ್ರದ್ದು ಅವ್ರದ್ದು ದೋಸೆ ಆಗೋಗುತ್ತೆ. ಈ ಮಶ್ರೂಮ್ ಇದ್ದರೆ ನನ್ನ ಮಗ ದೊಡ್ಡವನಿಗೆ ಅದೇ ಫೇವ್ರೆಟ್ಟು ಅಂದ್ಬಿಟ್ಟು. ಇದು ಅಷ್ಟೇ, ಇದೆಲ್ಲ ಫ್ರಿಡ್ಜಲ್ಲಿ ಇಟ್ಟಿರ್ತಾರೆ. ನಾವು ಆವತ್ತು ಡೇಟ್ ನೋಡಿಕೊಂಡು ತಗೋಬೇಕು. ಮತ್ತು ಜಾಸ್ತಿ ದಿನ ಇಡೋಂಗಿಲ್ಲ ಅಂತಾರೆ ಫ್ರಿಡ್ಜಲ್ಲಿ, ಡೇಟ್ ಮುಗಿದ್ಮೇಲೆ ಯೂಸ್ ಮಾಡೋಂಗಿಲ್ಲ ಅಂತ ಹೇಳ್ತಾರೆ. ಹಾಗಾಗಿ ನಮ್ಗೆ ಎಷ್ಟು ಬೇಕೋ ಆಗುತ್ತೋ ಅವತ್ತು ನೋಡ್ಕೊಂಡು ತಗೋಬೇಕು. ನಾನು ಒಂದು ನೋಡ್ಕೊಂಡು ತಗೋತೀನಿ, ಒಂದೊಂದು ದಿನ ನೋಡ್ಕೊಳ್ದಲ್ಲಿ ಗಡಿ ಬಿಡಿಲಿ ಬಂದಿರ್ತೀನಿ, ಅದು ಮರ್ತ್ಕೊಂಡೇ ಬಿಟ್ಟಿರ್ತೀನಿ ಡೇಟು. ಹಾಗಾಗಿ ನೀವು ಯಾರು ತಗೊಳ್ಳುವಾಗ ನೋಡ್ಕೊಂಡು ತಗೊಳ್ಳಿ. ಇನ್ನು ಮೇಲ್ಗಡೆ ಸಿಪ್ಪೆ ಅದೆಲ್ಲ ಇರುತ್ತಲ್ಲ ಅದು ಬಿಡಿಸ್ತಾಯಿದ್ದೀನಿ. ಬಿಡಿಸ್ಬಿಟ್ಟು ಇನ್ನು 2 ಹೋಳು 3 ಹೋಳು ಈ ಥರ ಹಿಂಗೆ ಚಾಕಲ್ಲಿ ಹಿಂಗೆ ಕಟ್ ಮಾಡ್ಕೊಂಡ್ರೆ ಆಗೋಗುತ್ತೆ. ಉದ್ದುದಕ್ಕೆ ಸಿಗುತ್ತೆ, ಬಾಯಿ ತಿನ್ನೋಕ್ಕೂ ಸಿಗುತ್ತೆ ಅಂತ ಹೇಳ್ಬಿಟ್ಟು ಇನ್ನು ಕಾಯೆಲ್ಲ ತುರಿದು ಇಟ್ಕೊಂಡಿದ್ದೆ. ಇನ್ನೇನು ಇಲ್ಲ ಒಗ್ಗರಣೆಗೆ, ಜಾಸ್ತಿ ಲೆಂತ್ ಆಗುತ್ತೆ ಅಂದ್ಬಿಟ್ಟು ಎಲ್ಲ ಜಾಸ್ತಿ ವೀಡಿಯೋ ಕಟ್ ಮಾಡಿಬಿಟ್ಟಿದ್ದೀನಿ. ಏನಿಲ್ಲ, ಎಣ್ಣೆ, ಒಂದು ಸ್ವಲ್ಪ ಜೀರಿಗೆ, ಸಾಸಿವೆ, ಈರುಳ್ಳಿ, ಕರ್ಬೇವಿನ ಸೊಪ್ಪು ಹಾಕಿದ್ರೆ, ಬೆಳ್ಳುಳ್ಳಿ ಒಂದು ಸ್ವಲ್ಪ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದ್ದರೆ ಅದೇ ಹಾಕಿದ್ರೂ ನಡೆಯುತ್ತೆ. ಇನ್ನು ಈರುಳ್ಳಿ, ಉಪ್ಪು, ಅರಿಶಿನ ಪುಡಿ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋದು. ಮಶ್ರೂಮ್ನು ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಆದಮೇಲೆ ಅದು ನೀರು ಜಾಸ್ತಿ ಇರುತ್ತೆ, ಅದೆಲ್ಲ ನೀರೆಲ್ಲ ಫ್ರೈ ಮಾಡೋ ತನಕ ನೀರೆಲ್ಲ ಸುಂಡೋಗುತ್ತೆ. ಚೆನ್ನಾಗಿ ಫ್ರೈ ಮಾಡಿ ಆಮೇಲೆ ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ಮತ್ತು ಕಾಯಿ ಹಾಕಿದ್ರೆ ಮುಗೀತು, ಇಷ್ಟೇ. ಊರ ಕಡೆ ಎಲ್ಲ ಆವಾಗ ಊರ ಕಡೆ ಸಿಗೋ ಅಣಬೆ ಈ ಥರ ಇರಲ್ಲ, ಅದು ಇನ್ನೂ ಉದ್ದಕ್ಕಿರುತ್ತೆ, ಛತ್ರಿ ಟೈಪಲ್ಲಿ. ಆದರೆ ಅದೆಲ್ಲ ಈಗ ಸಿಗಬೇಕಲ್ಲ. ಇಲ್ಲಿ ಅಂದರೆ ಎನಿ ಟೈಮ್ ಬೆಂಗಳೂರಲ್ಲಿ ನಮ್ಗೆ ಯಾವಾಗ ತಿನ್ಬೇಕು ಅನಿಸುತ್ತೆ ಆವಾಗ ತಗೋಬೋದು. ಅದು ಊರ ಕಡೆ ಎಲ್ಲ ಒಂದು ಸೀಸನ್ನಲ್ಲಿ ಬರುತ್ತೆ, ಅದು ನಾಟಿ. ಬೆಂಗಳೂರಲ್ಲಿ ಏನು ಸಿಗಲ್ಲ ಅನ್ನಲ್ಲ. ಮಾವಿನ ಹಣ್ಣು ನೋಡಿ ಬೇಕಾದ್ರೆ ಈ ಸೀಸನ್ ಒಂದೇ ಅಲ್ಲ, ಅದು ಬೇರೆ ಸೀಸನಲ್ಲೂ ಸಿಗುತ್ತೆ, ಕಡಿಮೆ ಸಿಗುತ್ತೆ ಅಷ್ಟೇ. ಈ ಸೀಸನ್ ಆಗಿರೋದ್ರಿಂದ ಜಾಸ್ತಿ ಸಿಗುತ್ತೆ. ಅವರೆಕಾಯಿ ಇವೆಲ್ಲ ಅಷ್ಟೇ. ಆದರೆ ಸಿಗೋದೇ ಇಲ್ಲ, ಎಲ್ಲೂ ಬೆಂಗಳೂರಲ್ಲಿ ಸಿಗೋದೇ ಇಲ್ಲ ಅನ್ನೋ ರೀತಿಲಿ ಏನಿರಲ್ಲ, ಎಲ್ಲೋ ಒಂದು ಕಡೆ ಸಿಕ್ಕೇ ಸಿಗುತ್ತೆ. ಕಡಿಮೆ ಇದರಲ್ಲಿ ಕಡಿಮೆ ಟೈಮಲ್ಲಿ ಅಂತಲೇ ಹಂಗಲ್ಲ, ಸಾರಿ. ಈಗ ಈ ಸೀಸನಲ್ಲಿ ಜಾಸ್ತಿ ಐಟಮ್ ಸಿಗೋ ಬದಲು ಕಡಿಮೆ ಐಟಮ್ಮು ಎಲ್ಲೋ ಒಂದು ಹತ್ರ ಇಟ್ಕೊಂಡಿರ್ತಾರೆ ಬೆಂಗಳೂರಲ್ಲಿ ಅಷ್ಟೇ. ಇನ್ನು ಚೆನ್ನಾಗಿ ಫ್ರೈ ಮಾಡಿದೆ, ಅದು ಟೇಸ್ಟ್ ಮಾತ್ರ ಚೆನ್ನಾಗಿತ್ತು. ಮೊದಲೆಲ್ಲ ಸಾಂಬಾರೇ ಮಾಡಿಬಿಡ್ತಿದ್ದೋ. ಆವಾಗ ನಾವು ಚಿಕ್ಕದ್ರಲ್ಲಿ ಇದ್ದಾಗ ಅಣಬೆ ಸಾಂಬಾರು ಅಂದರೆ ಚಿಚಿ ಸಾರು ಅಂದ್ಕೊಂಡು
ಅದನ್ನೇ ಬರೀ ಅದನ್ನೇ ಆರಿಸ್ಕೊಂಡು ತಿನ್ನೋದು. ಬೇಳೆ ಜೊತೆ ಹಾಕಿರ್ತಾರಲ್ಲ ಅದು ಮತ್ತು ಹಲ್ಸಿನ ಬೀಜ ಇರ್ತಲ್ಲ ಅದು ಅಷ್ಟೇ. ಸಾಂಬಾರೊಳಗೆ ಹಾಕಿ ತಿಂದಾಗ ಅದೊಂಥರ ಟೇಸ್ಟ್ ಬರುತ್ತೆ. ಬೇಯಿಸ್ಕೊಂಡು ತಿಂತಾರೆ ಹಲ್ಸಿನ ಬೀಜನ, ಕೂಗಿಸ್ಕೊಂಡು ಉಪ್ಪು ಹಾಕ್ಕೊಂಡು. ಆಮೇಲೆ ಒಲೆಯಲ್ಲಿ ಸುಡ್ತಾರೆ ಹಲ್ಸಿನ ಬೀಜನ. ಎಲ್ಲದು ಅಷ್ಟೇ ಒಂದೊಂದು ಟೇಸ್ಟ್ ಕೊಡುತ್ತೆ. ಇನ್ನು ನಮ್ಮ ರಿಲೇಷನವ್ರು ಬಂದಿದ್ರು ಅಂತ ಸ್ವಲ್ಪ ಹೊರ್ಗಡೆ ಹೋಗೋಣ ಅಂತ ಹೋಗಿದ್ದು. ನಮ್ಮ ಏರಿಯಾದಲ್ಲಿ ಅಣ್ಣಮ್ಮ ಕುಣಿಸಿರೋದ್ರಿಂದ 4 ದಿನ 5 ದಿನ ಇರುತ್ತೆ. ಒಂದೊಂದು ಏರಿಯಾಕ್ಕೆ ಇಷ್ಟು ದಿನ ಅಂತ ವಹಿಸ್ಕೊಂಡಿರ್ತಾರೆ. ಆ 5 ದಿನ ಮುಗಿದ್ಮೇಲೆ 5 ದಿನ ಊರ ಹಬ್ಬ ಥರನೇ ಆಚರಿಸ್ತಾರೆ. ಬೆಂಗಳೂರು ಅವ್ರವ್ರ ಏರಿಯಾದಲ್ಲಿ ಅದೇ ಊರ ಹಬ್ಬ ಅಣ್ಣಮ್ಮ. ಅವು ಕೋಳಿ ಮರಿ ತಂಬಿಟ್ಟು ಮಾಡ್ತೀವಿ. ಆಮೇಲೆ ಪ್ರಸಾದ ಅವ್ರು ಅಂದ್ಕೊಂಡಿರ್ತಾರೆ ಇಷ್ಟು ಜನಕ್ಕೆ ಇಷ್ಟು ಅನ್ನ ಪ್ರಸಾದ ಮಾಡ್ತೀನಿ ಅಂತ. ಎಷ್ಟು ಜನ ಅವ್ರಿಗಾಗುತ್ತೋ ಅಷ್ಟು ಜನಕ್ಕೆ ಅನ್ನ ಪ್ರಸಾದ ಈ ಥರ ಎಲ್ಲ ಕೊಡ್ತಾಯಿರ್ತಾರೆ. ಇನ್ನು ಕೊನೆ ದಿನ ಆಗಿರೋದ್ರಿಂದ ಇದನ್ನು ರಥದ ಮೇಲೆ ಕರ್ಕೊಂಡೋಗ್ಬಿಡ್ತಾರಲ್ಲ, ಆ ಥರ ಮಾಡೋಕ್ಕೆ ಕೊಡೋಕ್ಕೆ ಈ ಥರ ದೊಡ್ಡದು 2 ಕಡೆಯಿಂದ ನೋಡಿದ್ರು ಫ್ರಂಟೇ ಕಾಣಿಸುತ್ತೆ. ಈ ಥರ ಆನೆ ಡಿಸೈನ್ ಥರನೇ ಆ ಕಡೆ ನೋಡಿದ್ರು ಅದೇ ಡಿಸೈನು, ಈ ಕಡೆ ನೋಡಿದ್ರು ಅದೇ ಡಿಸೈನು. ಇನ್ನು ಫ್ಲವರ್ ಅಂತೂ ಎಷ್ಟು ಚೆನ್ನಾಗಿತ್ತು ಅಂದರೆ ಆ ಲೈಟಿಂಗ್ಸ್ಗೂ ಆ ಫ್ಲವರ್ಗೂ ನೋಡಿ, ಒಂದು ಡಾರ್ಕು ಒಂದು ಲೈಟ್ ಆಗಿರೋ ಥರ ಹೂವು ಡೆಕೋರೇಟ್ ಮಾಡಿರೋದು. ಇನ್ನು ಎಲ್ಲ ಹೋಗ್ತಾಯಿದ್ದ ಸ್ವಲ್ಪ ಅಲ್ಲೇ ಡಿ-ಮಾರ್ಟ್ಗೆ ಹೋಗಿದ್ದು ಬರೋಣ ಅಂತ ಹೇಳ್ಬಿಟ್ಟು ಸ್ವಲ್ಪ ಏನೇನೋ ಬೇಕಿತ್ತು. ಇನ್ನು ಆ ವಿಡಿಯೋ ಎಲ್ಲ ಕಟ್ಟಿ ಆಗ್ಬಿಟ್ಟೈತೆ. ಜಾಸ್ತಿ ಇದು ಮಾಡಿದ್ದೆ ವಿಡಿಯೋನ, ಅದು ಏನೇನೋ ಇದಾಗಿ ಇದು ಮಾಡಿಬಿಟ್ಟಿದ್ದೀನಿ. ಇನ್ನು ಅದ್ರ ನೆಕ್ಸ್ಟ್ ಡೇ ದಿನ ನಂದು ಮದುವೆದು ಆ್ಯನಿವರ್ಸರಿ ದಿನ. ಹಂಗಾಗಿ 5 ವರ್ಷ ಕಂಪ್ಲೀಟ್ ಆಯಿತು. ದೇವಸ್ಥಾನಕ್ಕೆ ಹೋಗಿದ್ದು ಬರೋಣ ಅಂತ ಹೇಳ್ಬಿಟ್ಟು ಮನೇಲೆಲ್ಲ ಪೂಜೆ ಎಲ್ಲ ಮಾಡಿಬಿಟ್ಟು ದೇವಸ್ಥಾನಕ್ಕೆ ಏನು ಪ್ಲ್ಯಾನೇ ಇರಲಿಲ್ಲ. ಹೋಗ್ಬೇಕು ದೇವಸ್ಥಾನಕ್ಕನ್ನೋ ಪ್ಲ್ಯಾನೇ ಇರಲಿಲ್ಲ. ನಮ್ಮ ರಿಲೇಷನವ್ರದ್ದೊಂದು ಫಂಕ್ಷನ್ ಇತ್ತು, ಅಲ್ಲಿಗೆ ಹೋಗೋಣ ಅಂತ ಹೇಳ್ಬಿಟ್ಟು ಸುಮ್ಮನೆ ಇದ್ದವರು. ಆಮೇಲೆ ಸ್ನಾನ ಮಾಡ್ಕೊಂಡು ರೆಡಿಯಾಗಿ ಮನೆ ಪೂಜೆ ಮಾಡಿ ಆಮೇಲೆ ದೇವಸ್ಥಾನಕ್ಕೆ ಹೋಗಿದ್ದಕ್ಕೂ ನಮ್ಮದೇ ಪ್ರಶ್ನೆ ಪೂಜೆ ಆಯಿತು. ನಾನು ಅದು ಪೂಜೆ ಸಾಮಾನು ಮನೆಯಿಂದ ಏನು ತಗೋಗ್ಲಿಲ್ಲ, ಮಾಡ್ತಾರೋ ಇಲ್ವೋ ಅಂತ ಹೇಳ್ಬಿಟ್ಟು. ಆಮೇಲೆ ಎಲ್ಲ ಅಲ್ಲೇ ತಗೊಂಡು ಪೂಜೆ ಎಲ್ಲ ಮಾಡಿಸ್ಕೊಂಡು ಅರ್ಚನೆ ಮತ್ತು ಏನಾದ್ರು ಅಭಿಷೇಕ ಮತ್ತು ನವಗ್ರಹ ಪೂಜೆ ಇಂಥವೆಲ್ಲ ಮಾಡ್ತಾರೆ. ಅದೆಲ್ಲ ಮಾಡೋದಕ್ಕೂ ಹೇಳ್ಬೇಕು. ಅರ್ಚನೆ ಅಂಥವಕ್ಕೆಲ್ಲ ಏನಿಲ್ಲ, ಅಲ್ಲೇ ಮಾಡ್ತಾರೆ. ಇನ್ನು ಬೇರೆ ಪೂಜೆ ಎಲ್ಲ ವಹಿಸ್ಕೊತೀನಿ ಅನ್ನೋರು ಆ ಥರ ಮಾಡ್ಬೋದು. ಅದೆಲ್ಲ ಮಾಡಿಕೊಡ್ತಾರೆ ಒಟ್ಟಿನಲ್ಲಿ. ಇಲ್ಲ ಅವ್ರ ಹತ್ರ ಫೋನ್ ನಂಬರ್ ಕೇಳ್ತಾರೆ, ಆ ಥರ ಎಲ್ಲ ಕೇಳ್ಕೊಂಡು ಅವ್ರನ್ನ ಬೇಕಾದ್ರೆ ಆ ಥರ ಮಾಡ್ಬೋದು. ಎಷ್ಟೊಂದು ಜನ ಆ ಥರ ಮಾಡ್ತಾನೆ ಇರ್ತಾರೆ. ಇಲ್ಲಿನೇ ವಾಸವಾಗಿರೋರು ಅದನ್ನ ಮಾಡ್ತಾರೆ. ಇನ್ನು ನಮ್ಮ ಮನೆಯವರು ಎಲ್ಲ ಇದ್ರಲ್ಲ ಅಂತ ಹೇಳ್ಬಿಟ್ಟು ಇನ್ನು ಹೊಂಟೋದ್ಮೇಲೆ ಮಾಡೋಕ್ಕಾಗಲ್ಲ ಅಂತೇಳ್ಬಿಟ್ಟು ಆವಾಗಲೇ ಬೆಳಿಗ್ಗೆನೇ ಪೂಜೆ ಎಲ್ಲ ಬಂದಮೇಲೆ ಅಲ್ಲೇ ಅಂಗಡಿಲಿ ಕೇಕ್ ತಗೊಂಡು, ಜಾಸ್ತಿ ಏನಿಲ್ಲ 1/2 kg ಕೇಕು ಬೇಕ್ರಿಲಿ ಯಾವುದೋ ಒಂದು ಫ್ಲೇವರ್ ವೆನಿಲ್ಲಾ, ಸ್ಟ್ರಾಬೆರಿ ಮತ್ತು ಇನ್ನೊಂದು ಪೈನಾಪಲು, ಈ ಥರ ಎಲ್ಲ ಥರದ ದಂಡದು ಇತ್ತು. ನಮಗೆ ಯಾವ್ದು ಇಷ್ಟ ಆಗುತ್ತೋ, ಇನ್ನು ನನ್ನ ಮಕ್ಕಳೇ ತಿನ್ನೋದು ಸ್ಟ್ರಾಬೆರಿ ಕೇಕ್ನೇ ತಗೊಳ್ಳೋಣ ಅಂತ ಹೇಳ್ಬಿಟ್ಟು ಒಂದೊಂದು ಹಣ್ಣಿಗೆ ಒಂದೊಂದು ರೇಟು. ಪೈನಾಪಲು ಅದಕ್ಕಿಂತ ಒಂದು ಸ್ವಲ್ಪ ಕಡಿಮೆ, ಇನ್ನು ಸ್ಟ್ರಾಬೆರಿ ಪೈನಾಪಲ್ಗಿಂತ ಒಂದು ಸ್ವಲ್ಪ ಜಾಸ್ತಿ ಅಲ್ವ, ಹಂಗಾಗಿ ಐಸ್ ಕೇಕು ಒಂದೊಂದು ಹಣ್ಣದ ಕೇಕಿಗೆ ಒಂದೊಂದು ರೇಟು. ಇನ್ನು ಯಾವ್ದು ತಗೊಳ್ಳೋಣ ಅಂತ ಹೇಳ್ಬಿಟ್ಟು ಹಂಗೆ ಇದ್ದು. ಇನ್ನು ಅವ್ರು ಪ್ಯಾಕ್ ಮಾಡೋ ಗಂಟ ನನ್ನ ಮಗ ಸುತ್ತ ನೋಡ್ತಾವನೆ. ಅವ್ನಿಗೇನು ಬೇಕ್ರಿ ಕಾಣಿಸ್ತು ಅಂದರೆ ಆ ಚಿತ್ರ ನೋಡಿರೋದು ನೋಡೇ ಐಸ್ ಕ್ರೀಮ್ ಅಂತ ಇದು ಮಾಡಿಬಿಡ್ತಾನೆ. ಜ್ಯೂಸೇ ಆಗಲಿ, ಐಸ್ ಕ್ರೀಮ್ ಆಗಲಿ, ಡೈರಿ ಮಿಲ್ಕ್ ಇವೆಲ್ಲ ಅಲ್ಲೇ ಸಿಗುತ್ತೆ ಅನ್ನೋದು ಫ್ಲ್ಯಾಶ್ ಆಗಿ ಹೋಗ್ಬಿಡುತ್ತೆ ಮಕ್ಳಿಗೆ. ಇನ್ನು ಮನೆಗೆ ಬಂದು ಅವರು ಎಲ್ಲ ರೆಡಿಯಾಗಿದ್ದರು. ಇನ್ನು ನಾವು ಇಲ್ಲಿ ಬೇಗ ಮಾಡ್ಕೊಂಡು ಹೋಗೋಣ ಅಂತೇಳ್ಬಿಟ್ಟು ಊಟ ಎಲ್ಲ ಮಾಡಿಕೊಂಡು, ನೈಟ್ ಮಟನ್ ಸಾಂಬಾರು ಇತ್ತು, ಅದಕ್ಕೆ ರೈಸ್ ಮಾಡಿದ್ದು. ಅದೆಲ್ಲ ತಿನ್ಕೊಂಡು ಹೋಗೋಣ ಅಂತೇಳ್ಬಿಟ್ಟು ಬೇಗ ಇತ್ತು ಫಸ್ಟೇ ಕಟ್ ಮಾಡೋಣ ಅಂತೇಳ್ಬಿಟ್ಟು ಕಟ್ ಮಾಡ್ತಾಯಿದ್ದೀವಿ. ಇನ್ನು ನನ್ನ ಮಕ್ಕಳಿಬ್ರು ಅದ್ರ ಮೇಲ್ಗಡೆ ಚಾಕ್ಲೇಟ್ ಹಾಕಿರ್ತಾರಲ್ಲ, ದೊಡ್ಡವನು ಒಂದು ಸ್ವಲ್ಪ ಇವಾಗ ಅರ್ಥ ಮಾಡ್ಕೊತಾರೆ. ಅದೆಲ್ಲ ಮಾಡಾದ್ಮೇಲೆ ತಿನ್ನಬೇಕು ಅಂತ. ಇವನು ಚಿಕ್ಕವನಿಗಿನ್ನೂ ಅಷ್ಟು ಇದಿಲ್ಲ. ಅಷ್ಟೇ ನಮ್ಮ ಮಕ್ಕಳು. ಈಗಂತೂ ನನ್ನ ಮಕ್ಕಳು ಅವಾಗೆಲ್ಲ ರಾತ್ರಿ ಹೊತ್ತು ನೈಟೆಲ್ಲ ನಿದ್ದೆ ಕೊಡ್ತಿರ್ಲಿಲ್ಲ. ನನ್ನ ಚಿಕ್ಕ ಮಗ
ಹಾಲು ಕುಡಿತಿದ್ದಾಗ ಅಮ್ಮ 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 ಅಂದ್ಕೊಂಡು. ಪಾಪ ಅಷ್ಟೇ ಮಕ್ಕಳು ಚಿಕ್ಕವರಿದ್ದಾಗ ಚೆಂದ, ಬೆಳೀತಾ ಬೆಳೀತಾ ನಮ್ಮ ಕೈ ಬಿಟ್ಟೇ ಹೋಗ್ಬಿಡ್ತಾರೆ. ಹಂಗೆ ಅವರೇ ಬಟ್ಟೆ ಹಾಕೊಳಕ್ಕೆ ಹೋಗೋದು, ನಿಕ್ಕರ್ ಹಾಕೊಳಕ್ಕೆ ಹೋಗೋದು, ಶೂ ಅಷ್ಟೇ, ಶೂ ಹಾಕೊಳಕ್ಕೆ ಹೋಗೋದು, ಇದೆಲ್ಲ ಅವರವರೇ ಕಲ್ತ್ಕೊಬಿಡ್ತಾರೆ. ನಾವು ಒಂದು ಇದಕ್ಕಷ್ಟೇ ಬೆಳೆಸ್ಬೇಕು. ಇನ್ನು ನಮ್ಮ ಜೀವನದಲ್ಲಿ ನನ್ನ ಮಕ್ಕಳೇ ಏನಾದ್ರು ಮಾಡಿದ್ದೀನಿ ಅಂತಂದರೆ ನನ್ನ ಮಕ್ಳನ್ನ ಸಾಕಿದ್ದೀನಿ ಅಷ್ಟೇ. ಈ 5 ವರ್ಷದಲ್ಲಿ ನನಗನ್ಸೋದು ಎಲ್ಲ ಅದು ಇದು ಎಲ್ಲೆಲ್ಲ ಹೇಳ್ತಾರೆ, ಅದನ್ನು ಮಾಡಿದೆ ಇದನ್ನು ಮಾಡಿದೆ ಅಂತ ಹೇಳ್ಬಿಟ್ಟು ನಾನು ನನ್ನ ಮಕ್ಕಳು ಸಾಕಿದ್ದೀನಿ ಅನ್ನೋದೊಂದು ಅದೊಂದು ಒಳ್ಳೆ ಫೀಲ್ ಐತೆ. ಒಟ್ಟಿನಲ್ಲಿ ಯಾರ ಮುಂದೆ ಬೇಕಾದರೂ ಹೇಳೋ ಅಂಥ ಧೈರ್ಯ ನನಗೈತೆ ಅಷ್ಟೇ. ನನ್ನ ಮಕ್ಕಳು ಅವ್ರ ಖುಷಿನೇ ನಮ್ಮಿದು. ಅವ್ರ ಮುಂದೆ ಇನ್ನೇನು ಏನೂ ಅಲ್ಲ. ಈಗ ಅವ್ರು ಇಲ್ಲ ಅಂದರೂ ಅದೇ ನಮ್ಮದು 5 ವರ್ಷ ಜೀವನ ಕಂಪ್ಲೀಟ್ ಆಗೈತೆ ಅಂದರೆ ಅವ್ರು ಇಲ್ಲ ಅಂದರೆ ಒಂದು ಅರ್ಧ ಗಂಟೆನೂ ಇರೋಕ್ಕಾಗಲ್ಲ ಅನ್ನೋಷ್ಟು. ಈಗ ನನ್ನ ಮಗ ಸ್ಕೂಲ್ಗೆ ಹೋಗೋದ್ರಿಂದನೇ ಅಯ್ಯೋ ಫಸ್ಟು ಎನಿ ಟೈಮ್ ಮನೇಲಿ ಇರ್ತಿದ್ನಲ್ಲ, ಏನೋ ಒಂಥರ ಅವ್ರು ಇಲ್ಲಾಂದರೆ ಬೇರೆ ಪ್ರಪಂಚನೇ ಗೊತ್ತಿಲ್ಲ ಅನ್ನೋ ಥರದಲ್ಲಿ ಇದ್ದೀನಿ. ಇಷ್ಟು ದಿನವೂ ಹಂಗೆ ಇದ್ದೀನಿ. ಇನ್ಮೇಲೆ ಅದು ಅಡ್ಜಸ್ಟ್ ಆಗ್ಬಿಟ್ಟೈತಲ್ಲ, ಹಂಗಾಗಿ ಏನು ಮಾಡೋಕ್ಕಾಗಲ್ಲ. ಅದು ಬಾಂಡಿಂಗು ಮನೇಲಿ ಇದ್ದು ಅಮ್ಮ ಮಕ್ಕಳು ಈ ಥರ ಒಂಚೂರು ಕಣ್ಮುಂದೆ ಎಲ್ಲೋರು ಎಲ್ಲೋದ್ನೋ ಏನು ಮಾಡ್ತಾಯಿದ್ದೋನೋ ಅನ್ನೋ ಗಡಿ ಬಿಡಿಲಿ ಇರ್ತದಲ್ಲ, ಆ ಮೈಂಡ್ಸೆಟ್ಟು. ಇನ್ನು ದೊಡ್ಡವನೇನೋ ಹೋಗ್ಬಿಡ್ತಾನೆ ಸ್ಕೂಲ್ಗೆ, ಈಗ ಚಿಕ್ಕವನು. ಇನ್ನು ಅವನು ಒಂದು ಸ್ವಲ್ಪ ದೊಡ್ಡವನಾದರೆ ಅವನದು ಅಷ್ಟೇ. ಆವತ್ತು ದಿನ ಏನೈತೆ ಆವತ್ತು ದಿನ ಕಷ್ಟ ಅನಿಸಿದ್ರು ಅವತ್ತು ಖುಷಿ ಪಡೋದು ಮಾತ್ರನೇ ಇಟ್ಕೋಬೇಕು ಅಂತ ಈಗ ನನಗನ್ಸೋದು. ಆ ದಿನ ಮತ್ತೆ ಬರೋಲ್ಲ. ಈಗ ನನ್ನ ಮಗ ರಿಷಿ ಹಂಗಿದ್ದವನು ಇವಾಗ ಮತ್ತೆ ಚಿಕ್ಕವನು ಆಗೋಕ್ಕಾಗಲ್ಲ ಅಷ್ಟೇ. ಆವತ್ತೊಂದು ದಿನ ಏನಾಯಿತು ಅವತ್ತೊಂದು ದಿನ ಖುಷಿ ಪಡಬೇಕಷ್ಟೇ. ಆವತ್ತೊಂದು ದಿನ ಫುಲ್ ಎಂಜಾಯ್ ಮಾಡ್ಕೊಂಡು ಕಳಿಬೇಕು. ಅದೇನೇ ಕಷ್ಟನೇ ಇರಲಿ, ಆ ಕಷ್ಟನ ನಾವು ಕಷ್ಟಪಡ್ತಾಯಿದ್ರು ಅದರಲ್ಲಿ ಖುಷಿ ಒಂದಿದ್ರೂ ಸಾಕು, ಅದನ್ನೇ ಖುಷಿ ಮಾಡ್ಕೊಂಡು ಹೋಗ್ಬೇಕಷ್ಟೇ. ಇನ್ನು ಅಲ್ಲಿಂದ ಫಂಕ್ಷನ್ ನಾನು ಏನೇನೋ ಮಾತಾಡ್ತಾಯಿದ್ದೀನಿ, ನನಗನ್ಸಿದ್ದು ಹೇಳಿದೆ. ಆದರೂ ತಾಯ್ತನ ಅನ್ನೋದು ಅಷ್ಟೇ. ನಾವು ಮದುವೆ ಅದಕ್ಕೆ ಅರ್ಥನೇ ಮಕ್ಕಳು. ಅದು ಪರಿಪೂರ್ಣ ಜೀವನ ಅಂತಂದರೆ ಅದು ಮಕ್ಕಳು. ಈಗಲೇ ಇನ್ನೂ ಏನೂ ಆಗಿಲ್ಲ, ಆದರೆ ನನ್ನ ಇದರಲ್ಲಿ ಅವರೇ ಪ್ರಪಂಚ ಅಷ್ಟೇ. ಇನ್ನು ಅಲ್ಲಿ ಆ ಫಂಕ್ಷನ್ ಚೌಟ್ರಿಗೆ ಹೋಗಿದ್ದು ಅದಂತೂ ತುಂಬ ಚೆನ್ನಾಗಿತ್ತು. ಅಲ್ಲಿ ಕರುಗಳು, ಇನ್ನು ನನ್ನ ಮಗ ಓದಾಡ್ಕೆ ಅಲ್ಲೇನೇನಿರುತ್ತೋ ಸ್ವಲ್ಪ, ನಾವು ಫಸ್ಟೇ ಹೋಗಿರೋದ್ರಿಂದ ಜಾಸ್ತಿ ಜನ ಇನ್ನೂ ಬಂದಿರಲಿಲ್ಲ. ಹಂಗಾಗಿ ಜೋಕಾಲಿ, ಹಸು ತವು, ಆಲದ ಮರಕ್ಕೆ ಅಲ್ಲೇ ಜೋಕಾಲಿ ದಾರ ಕಟ್ಟಿ ಜೋಕಾಲಿ ಆಡೋದು. ಇನ್ನು ತಣ್ಣಗಾಳಿ, ಇದು ಬೀಗ್ರೂಟ ಆಗಿರೋದ್ರಿಂದ ಎಲ್ಲ ಊಟ ಮಾಡಿದವ್ರಿಗೆ ಸೆಕೆಯನ್ನ ಫೀಲೇ ಬರೋಲ್ಲ, ಆ ಥರ ಇತ್ತು ವಾತಾವರಣ. ಸುತ್ತ ನೋಡಿಬೇಕಾದ್ರೆ ಸುತ್ತಲೂ ಹಸ್ರು ತೆಂಗಿನ ಮರ, ತ್ಯಾಗ ಅವೆಲ್ಲ ನೋಡಿದ್ದೀರಲ್ಲ, ಆ ಥರ ಹಳ್ಳಿ ಮರ ಎಲ್ಲ ಇತ್ತು ನೋಡಿ. ಎಷ್ಟು ಗ್ರೀನ್ ಅಂದರೆ. ಇನ್ನು ನಾವು ಬೇಗನೆ ಹೋಗಿದ್ದು, ಹಂಗಾಗಿ ಸ್ಟೇಜೆಲ್ಲ ಡೆಕೋರೇಟ್ ಮಾಡ್ತಾಯಿದ್ರು. ಇನ್ನು ನಾವು ಒಂದು ಸ್ವಲ್ಪ ಅಲ್ಲಿ ಹೋಗಿದ್ದು ಬಂದು ಓದೇಟ್ಕೇನು ಮಾಮೂಲಿ ಡ್ರಿಂಕ್ ಕೊಡ್ತಾರೆ ನೋಡಿ, ಕಾಫಿ ಟೀ ಅದು ಬೇರೆ. ಬೀಗ್ರೂಟ ಆಗಿರೋದ್ರಿಂದ ಇದು ಕಾಲು ಸೂಪು, ಕಬಾಬು ಈ ಥರ. ಇನ್ನು ಮದುವೆಯಲ್ಲಿ ಆದ್ರೆ ಫಸ್ಟು ಸ್ಟಾರ್ಟಿಂಗು ಪಾನಿಪುರಿ, ಬೇಲ್ಪುರಿ, ಮಸಾಲೆ ಪುರಿ ಈ ಥರ. ಅದು ವಡೆ, ಬಜ್ಜಿ, ಜ್ಯೂಸು ಈ ಥರ ಎಲ್ಲ ಈಗ ಟ್ರೆಂಡಿಂಗ್ ಆಗಿಬಿಟ್ಟೈತೆ. ಎಲ್ಲರದು ಅಷ್ಟೇ. ಮದುವೆ ಮಾಡ್ತಾರೆ ಅಂದರೆ ಇದೊಂದು ಥರ ಒಂದು ಇದು ಟೇಬಲ್ ಥರ ರೆಡಿ ಮಾಡ್ಕೊಬಿಟ್ಟಿರ್ತಾರೆ. ಇನ್ನು ಊಟ ಮಾಡದೆ ಹೋದವ್ರಿಗೆ ಬೇರೆ ಸಪ್ರೇಟು ಅಂತ ಹೇಳ್ಬಿಟ್ಟು ಸಿಹಿ ಊಟ ಅಂತ ಹೇಳ್ಬಿಟ್ಟು ಒಬ್ಬಟ್ಟು, ಹಪ್ಪಳ, ಪಲ್ಯಗಳು ಆ ಥರ ಬೇರೆ ಇಟ್ಕೊಂಡಿದ್ರು. ಇನ್ನು ಒಂದೇ ಇದರಲ್ಲಿ 2 ಸ್ಟೇಜ್ ಐತೆ. ಈ ಕಡೆನಾದ್ರು ಮಾಡ್ಬೋದು, ಒಬ್ಬರು ಆ ಕಡೆ ಒಬ್ಬರು, ಆ ಥರ ಹಂಗೈತೆ. ಇನ್ನು ಎಲ್ಲ ದೊಡ್ಡದಾಗೆ ಇತ್ತು. ಎಲ್ಲ ಕಡೆನೂ ಗ್ರೀನ್ ಹಸಿರು, ತಂಪಾಗಿತ್ತು ವಾತಾವರಣ, ಚೆನ್ನಾಗಿತ್ತು ಮಾತ್ರ. ಇಂಥವು ಚೌಟ್ರಿಗಳಿಗಿಂತ ಇಂಥವಕ್ಕೇ ಜಾಸ್ತಿ ರೆಂಟ್ ಕೇಳ್ತಾರೆ ಅಂತ ಹೇಳ್ತಿದ್ರು. ಇನ್ನು ನೈಟು ಅದೇ ಇದೆಲ್ಲ ಮಾಡ್ತಾರಲ್ಲ ಡ್ಯಾನ್ಸುಗೆ, ಮತ್ತು ನೈಟ್ ಹೊತ್ತು ಫಂಕ್ಷನ್ ಮಾಡ್ತಾರೆ, ಅದೆಲ್ಲದಕ್ಕೂ ಅರೇಂಜ್ಮೆಂಟು
ಮರಗಳು ಇರೋದ್ರಿಂದ ಮರಕ್ಕೆ ಎಲ್ಲ ಲೈಟಿಂಗ್ಸ್ ಸುತ್ತಿದ್ರು. ಅದು ಎಲ್ಲ ಚೆನ್ನಾಗಿ ಕಾಣಿಸುತ್ತೆ ನೈಟ್ ಹೊತ್ತು. ಇನ್ನು ಬಂದವ್ರಿಗೆಲ್ಲ ಅರ್ಶಿನ ಕುಂಕುಮ ಅದು ಎಲೆ ಅಡಿಕೆ ರೆಡಿ. ಈಗ ಯಾರು ಕೈ ಕೊಡೋ ಅಷ್ಟು ಇದಿರಲ್ಲ. ಬಾಳೆಹಣ್ಣು ಎಲೆ ಅಡಿಕೆ ಕೊಡಲಿಲ್ಲ, ಕುಂಕುಮ ಕೊಡಲಿಲ್ಲ ಅನ್ನೋಷ್ಟು ಎಲ್ಲ ಟೇಬಲ್ ಮೇಲೆ ಇಟ್ಬಿಟ್ಟಿರ್ತಾರೆ. ಇನ್ನು ನನ್ನ ಮಕ್ಕಳು ಒಂದತ್ರ ಅಂತೂ ಇರೋಲ್ಲ. ಅವ್ರು ಎಲ್ಲಿ ಹೋಗ್ತಾರೆ ಅಲ್ಲಲ್ಲೇ ನಾನು ಹೋಗ್ತಾರೆ. ಇಲ್ಲ ನಾನು ಹೋಗ್ಬೇಕು, ಇಲ್ಲ ನಮ್ಮ ಮನೆಯವ್ರು ಹೋಗ್ಬೇಕು. ಇನ್ನು ಚಿಕ್ಕವನಂತೂ ಯಾರ ಹತ್ರನೂ ಹೋಗೋದೇ ಇಲ್ಲ. ಇಲ್ಲಿ ನಾನಿರಬೇಕು, ಅವ್ರು ಇರಬೇಕು ಅನ್ನೋ ಥರ. ಇನ್ನು ಈ ಹಸು ಇರೋದ್ರಿಂದ ಅಲ್ಲೇ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಿದ್ದು. ಊಟ ಮಾಡಿದ್ರೋ ಬಿಟ್ರೋ ಅದರಲ್ಲಂತೂ ಚೆನ್ನಾಗಿ ಆಟ ಆಡವ್ರೆ. ಊಟ ಅಂತೂ ಮಾಡಿಲ್ಲ, ಐಸ್ ಕ್ರೀಮ್ ಅಂತೂ ಚೆನ್ನಾಗಿ ತಿಂದರು. ಇನ್ನು ಅವ್ರು ತಿನ್ನಿಸ್ತೀನಿ ಅಂತ ಬಾಳೆಹಣ್ಣು ತಂದು ತಿನ್ನಿಸ್ತಾ. ಆಮೇಲೆ ಬಾಳೆಹಣ್ಣು ತಿನ್ನಿಸೋದು, ಮತ್ತು ಅವನು ಊಟ ಐಸ್ ಕ್ರೀಮು ಮಡಗ್ದ ತಿನ್ನಲಿಲ್ಲ. ನೆಕ್ಕು ಇರುತ್ತೆ ಅವು ಎಲ್ಲ ಹಸು ಹಂಗಿರೋ. ಇನ್ನು ಕಬಾಬ್ ರೆಡಿ ಇತ್ತು. ಮಾಮೂಲಿ ಫಸ್ಟೇ ಊಟಕ್ಕೆ ಆಗ್ತಾ ಹೋದ್ರು ಫಸ್ಟೇ ಕಾಲು ಸೂಪ್ ಜೊತೆ ತಿನ್ನೋಕ್ಕೆ ಅಂತ ಹೇಳ್ಬಿಟ್ಟು ಕೊಟ್ಟಿದ್ರು. ಅದನ್ನು ಕೊಟ್ಬಿಟ್ಟು ಅವ್ರನ್ನ ಅಲ್ಲಿ ಕುಣಿಸ್ಬಿಟ್ಟು ನಾನು ಊಟಕ್ಕೆ ಹೋದೆ. ಇನ್ನು ಆಮೇಲೆ ಯಾರೋ ಒಬ್ಬರು ನೋಡ್ಕೊತಾ ಇರಬೇಕು, ಹಂಗೆ ಒಬ್ಬರು ಊಟ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಊಟ ನೋಡಿ ಈ ಥರ ಇತ್ತು. ಇಡ್ಲಿ, ಮುದ್ದೆ, ಮಟನ್ ಸಾರು, ಗೊಜ್ಜು, ಮೊಟ್ಟೆ, ಮತ್ತು ಬಿರಿಯಾನಿ, ಅನ್ನ ಸಾಂಬಾರು, ರಸಮ್ಮು ಎಲ್ಲ ಇತ್ತು. ಇನ್ನು ಅಲ್ಲೆಲ್ಲ ಊಟ ಮಾಡ್ಕೊಂಡು ಸ್ವಲ್ಪ ಹೊತ್ತು ಕೂತಿದ್ದು. ಎಲ್ಲ ಜಾಸ್ತಿ ಹೊತ್ತೇ ಟೈಮ್ ಕಳೆದಿದ್ದೀವಿ. ಸ್ವಲ್ಪ ಹೊತ್ತೆಲ್ಲ ಕೂತಿದ್ದು. ಇನ್ನೊಂದು ಸಲ ಹಂಗೆ ಒಳಗಡೆ ಹೋಗ್ತಾಯಿದ್ದೀವಿ. ಫೋಟೋ ತೆಗೆಸ್ಕೊಂಡಿರಲಿಲ್ಲ. ಫೋಟೋ ತೆಗೆಸ್ಕೊಂಡು ಅದೆಲ್ಲ ವಿಡಿಯೋ ಮಾಡಿಲ್ಲ ಅಷ್ಟೇ. ಫೋಟೋ ಅವರು ಇನ್ನೊಂದು ಊಟಕ್ಕೆ ಕೂತಿದ್ರು, ಇನ್ನೊಬ್ಬರು ಅಂತ ಹೇಳ್ಬಿಟ್ಟು ಆ ಕಡೆ ಹೋಗ್ತಾ ಇದ್ದೀವಿ. ನೋಡಿ ಆವಾಗ ರಶ್ಶೇ ಇರಲಿಲ್ಲ. ಆ ಟೈಮಿಂಗ್ಸ್ 1 ಗಂಟೆ ಬೀಗ್ರೂಟ ಅಲ್ವಾ, ಟೈಮಿಂಗ್ಸ್ ಆದಮೇಲೆ ಎಲ್ಲ ಜನ ಕ್ಯೂವೇ ಆಗೋಯ್ತು. ಆ ಥರ ಜಾಸ್ತಿ ಜನ ಆಗೋದ್ರು. ಇಷ್ಟೇ ವಿಡಿಯೋ, ಇವತ್ತಿನ ವಿಡಿಯೋ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಆಗ್ದೆಲ್ಲ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ವಿಡಿಯೋ ಹೇಗಿತ್ತು ಅಂತ ಹೇಳಿ. ಚೌಟ್ರಿ ಮಾತ್ರ ತುಂಬ ಚೆನ್ನಾಗಿತ್ತು. ಎಲ್ಲ ಕಡೆನೂ ನೋಡಿ ಜನ. ಒಂದು ಫಂಕ್ಷನ್ ಆದಮೇಲೆ ಜನ ತುಂಬ ಆದಮೇಲೆ ಕಳೆ ಅದಕ್ಕೆ. ಆ ಚೌಟ್ರಿಗೂ ಅಷ್ಟೇ ಕಳೆ. ಜನ ಹೋಯ್ತಾ ಇರೋದು ಬರ್ತಾ ಇರೋದು ಅಂದ್ಕೊಂಡು. ಇನ್ನು ಬಾಳೆಹಣ್ಣೆಲ್ಲ ಆ ಕಡೆ ಹಂಗೆ ನೇತಾಕಿದ್ರು. ಇನ್ನು ಸೂಪ್ ಕುಡಿಯೋದು. ಬೀಡನೂ ಅಷ್ಟೇ, ಬೀಡ ಐಸ್ ಕ್ರೀಮು ಅದೆಲ್ಲ ಆ ಕಡೆ. ಇನ್ನು ನನ್ನ ಮಗ ವಾಶ್ರೂಮ್ಗೆ ಹೋಗಿದ್ದೀನಿ ಅಂತ ಅಂದ್ಬಿಟ್ಟು ಅಲ್ಲಿ ಕರ್ಕೊಂಡು ವಾಶ್ರೂಮಿಗೆ ಕೂರಿಸ್ಬಿಟ್ಟು. ನೋಡಿ ಗಿಡ ನೋಡಿ ಎಷ್ಟು ಚೆನ್ನಾಗೈತೆ ಅಂತೇಳ್ಬಿಟ್ಟು. ಹಸಿರು ಅದು ಎಲ್ಲ ಮೇಂಟೇನು ಹಂಗೆ ಮಾಡಿರ್ತಾರೆ. ಸುಮ್ಮನೆ ಗಿಡ ಚೆನ್ನಾಗಿ ಬರೋಲ್ಲ, ಅದೇ ಬಂದುಬಿಡುತ್ತೆ ಅಂದರೆ ಅದು ಬರೋಲ್ಲ. ಮೇಂಟೇನ್ ಮಾಡಿರ್ತಾರೆ. ಥ್ಯಾಂಕ್ ಯು.